ಗೃಹ ಬಳಕೆ ಸಿಲಿಂಡರ್ಗೆ ಸಮಸ್ಯೆ ಆಗುತ್ತಾ? ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ವಾ? ಕಮರ್ಷಿಯಲ್ ಸಿಲಿಂಡರ್ ಖರೀದಿ ಮಾಡಬೇಕಾಗುತ್ತಾ? ಈ ರೀತಿಯ ಆತಂಕವೊಂದು ಗ್ರಾಹಕರಲ್ಲಿ ಮನೆ ಮಾಡಿದೆ. ಈ ಕೆವೈಸಿ ಅಪ್ಡೇಟ್ಗಾಗಿ ಜನರು ಏಜೆನ್ಸಿಗಳ ಎದುರು ಸಾಲುಗಟ್ಟಿ ನಿಂತಿದ್ದಾರೆ. ಅಡುಗೆ ಸಿಲಿಂಡರ್ ಕೆವೈಸಿ ಮಾಡಿಸಲು ಜನ ಮುಗಿಬಿದ್ದಿರುವಂಥದ್ದು. ಸರ್ವರ್ ಇಲ್ಲ ಸರ್, ಮೇನ್ ಸರ್ವರ್ ಇಲ್ಲ. ನಿನ್ನೆಯಲ್ಲಿದ್ದ ಸರ್ವರೇ ಇಲ್ಲ. ಸಾಲುಗಟ್ಟಿ ನಿಂತಿದ್ದಾರೆ. ಊಟ ತಿಂಡಿ ಬಿಟ್ಟು ಕಾಯ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಎಲ್ಲಿ ಕೈ ತಪ್ಪುತ್ತೋ, ಅಡುಗೆ ಮಾಡಲು ಎಲ್ಲಿ ಸಮಸ್ಯೆ ಆಗುತ್ತೋ ಎಂಬ ಆತಂಕ ಎದುರಾಗಿದೆ. ಗ್ಯಾಸ್ ಕನೆಕ್ಷನ್ ಕೆವೈಸಿ ಅಪ್ಡೇಟ್ಗೆ ಆಗಸ್ಟ್ 16 ಡೆಡ್ಲೈನ್. ಕೆವೈಸಿ ಅಪ್ಡೇಟ್ಗಾಗಿ ಏಜೆನ್ಸಿಗಳ ಎದುರು ಗ್ರಾಹಕರ ದಂಡು. ಹೌದು, ಆಗಸ್ಟ್ 16 ಒಳಗೆ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ಗೆ ಕೆವೈಸಿ ಮಾಡಿಸಬೇಕು. ಇಲ್ಲದಿದ್ರೆ ಮನೆ ಬಳಕೆ ಸಿಲಿಂಡರ್ ಕೈ ತಪ್ಪುತ್ತೆ, ಕಮರ್ಷಿಯಲ್ ಸಿಲಿಂಡರ್ ಖರೀದಿಸಬೇಕಾಗುತ್ತೆ ಅನ್ನೋ ಆತಂಕ ಮನೆ ಮಾಡಿದೆ. ಹೀಗಾಗಿ ಬಳ್ಳಾರಿ ನಗರದ ಕಾಳಮ್ಮ ದೇಗುಲದ ಬೀದಿಯಲ್ಲಿನ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಕೆವೈಸಿ ಮಾಡಿಸಲು ಗ್ರಾಹಕರ ದಂಡೇ ಸೇರಿತ್ತು. ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ನಿಂತಿದ್ರು. ಕೆವೈಸಿ ಮಾಡಿಸಲು ಜನ ಮುಗಿಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಸಾಕಷ್ಟು ಜನ ಜಮಾಯಿಸಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಪ್ರಮಾಣದಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಅಂದರೆ ಪ್ರತಿ ಈ ಬಳ್ಳಾರಿಯ ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಸರಿಸುಮಾರು 17,000ಕ್ಕೂ ಹೆಚ್ಚು ಕಸ್ಟಮರ್ ಇದ್ದಾರೆ. ಅಂದರೆ ಇಲ್ಲಿಂದ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಹೀಗಾಗಿ ಆ ಎಲ್ಲ ಜನರು ಕೂಡ ಇದೀಗ ಕೆವೈಸಿ ಮಾಡಿಸಲು ಈಗ ಏಜೆನ್ಸಿಗಳತ್ತ ಬರ್ತಾ ಇರುವಂಥದ್ದು. ಗ್ಯಾಸ್ ಕನೆಕ್ಷನ್ಗೆ ಕೆವೈಸಿ ಅಪ್ಡೇಟ್ ಮಾಡಿಸಬೇಕೆಂದು ಅನಿಲ ವಿತರಣೆ ಕಂಪನಿಗಳು ತಿಳಿಸಿವೆ. ಕೆವೈಸಿ ಅಪ್ಡೇಟ್ ಮಾಡಿಸಲು ಇನ್ನು 3 ದಿನವಷ್ಟೇ ಬಾಕಿ ಇದೆ. ಅದರಲ್ಲೂ ಶನಿವಾರ ಭಾನುವಾರ ರಜೆ ಇರುತ್ತೆ. ಹೀಗಾಗಿ ಗ್ಯಾಸ್ ಏಜೆನ್ಸಿ ಬಳಿ ಗ್ರಾಹಕರು ದೌಡಾಯಿಸಿದ್ರು. ಆದರೆ ಕೆವೈಸಿ ಅಪ್ಡೇಟ್ಗೆ ಸರ್ವರ್ ಸಮಸ್ಯೆ ಕಾಡ್ತು. ಸರ್ವರ್ ಇಲ್ಲ ಸರ್, ಮೇನ್ ಸರ್ವರ್ ಇಲ್ಲ. ನಿನ್ನೆಯಲ್ಲಿದ್ದ ಸರ್ವರೇ ಇಲ್ಲ. ಸರ್ವರ್ ಇದ್ರೆ ವಿತಿನ್ ಒಂದು 10 ಸೆಕೆಂಡ್ನಾಗ ಹೋಗ್ಬಿಡ್ದಾಗ್ತೈತಿ. ಆ ಸರ್ವರ್ ಇಲ್ಲದ ಕಾರಣ ಇಷ್ಟೆಲ್ಲ ಕಷ್ಟ ಆಗ್ತಿದೆ. ಎಲ್ಲರಿಗೆ ಎಲ್ಲ ತೊಂದರೆ ಭಾಳ ಆಗ್ತಿದೆ ಪಾಪ. ಗ್ಯಾಸ್ ಸಿಲಿಂಡರ್ ಕೆವೈಸಿ ಅಪ್ಡೇಟ್ಗಾಗಿ ಗ್ರಾಹಕರು ತಲೆ ಕೆಡಿಸಿಕೊಂಡಿದ್ದಾರೆ. ಆದರೆ ಸರ್ವರ್ ಸಮಸ್ಯೆಯೇ ಚಿಂತೆಯಾಗಿದೆ. ಸರ್ಕಾರ ಈ ಸಮಸ್ಯೆ ಬಗೆಹರಿಸುತ್ತಾ ಅಥವಾ ಕೆವೈಸಿ ಅಪ್ಡೇಟ್ ಡೆಡ್ಲೈನ್ ಮುಂದೂಡುತ್ತಾ ನೋಡಬೇಕು. ವಿನಾಯಕ್ ಬಡಗೇರ್, TV9 ಬಳ್ಳಾರಿ.